ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವಿದ್ಯೆಯನ್ನು ಯಾವೆಲ್ಲ ರೀತಿಯಲ್ಲಿ ಕಲಿತೀವಿ ಅನ್ನೋದನ್ನು ಕುರಿತು ಒಂದು ಸುಭಾಷಿತವನ್ನು ಹೇಳ್ತಾ ಇದ್ದೀನಿ. ಆಚಾರ್ಯತ್ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸ ಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ತೂ. ಈ ಸುಭಾಷಿತದ ಅರ್ಥ ಆಚಾರ್ಯತ್ ಪಾದಮಾದತ್ತೆ ಅಂದರೆ ನಾವು ವಿದ್ಯೆಯನ್ನು 100% ಅಂತ ಹೇಳಿ ತಗೊಂಡ್ರೆ ಆಚಾರ್ಯತ್ ಪಾದಮಾದತ್ತೆ ಅಂದರೆ ಕಾಲು ಭಾಗವನ್ನು ನಾವು ಗುರುಗಳಿಂದ ಆಚಾರ್ಯರಿಂದ ಕಲಿತೀವಿ. ಪಾದಂ ಶಿಷ್ಯ ಸ್ವಮೇಧಯ ಅಂದರೆ ಗುರುಗಳು ಏನನ್ನು ಹೇಳ್ಕೊಟ್ಟಿರ್ತಾರೋ ಅದನ್ನು ಮನೇಲಿ ಬಂದು ಸತತ ಅಭ್ಯಾಸ ಮಾಡಬೇಕು. ಸೆಲ್ಫ್ ಸ್ಟಡಿ ಮಾಡಿದಾಗ ನಮ್ಮ ಈ ವಿದ್ಯೆ ಅಂತಕ್ಕಂಥದ್ದು ಇನ್ನ ಕಾಲು ಭಾಗ ಹೆಚ್ಚಾಗುತ್ತೆ. ಪಾದಂ ಸ ಬ್ರಹ್ಮಚಾರಿಭ್ಯ ಅಂದರೆ ನಮ್ಮ ಸಹಪಾಠಿಗಳೊಂದಿಗೆ ನಾವು ಏನು ಓದಿದ್ದೀವೋ ಅದನ್ನು ಡಿಸ್ಕಸ್ ಮಾಡೋದ್ರಿಂದ ಅಲ್ಲಿ ನಾವು ಕಾಲು ಭಾಗ ವಿದ್ಯೆಯನ್ನು ಪಡಿತೀವಿ. ಒಟ್ಟಾರೆಯಾಗಿ ಈ ರೀತಿಯಾಗಿ ಮುಕ್ಕಾಲು ಭಾಗವನ್ನು ಪಡಿತೀವಿ. ಪಾದಂ ಕಾಲಕ್ರಮೇಣ ತು ಅಂದರೆ ಇನ್ನು ಕಾಲು ಭಾಗ ವಿದ್ಯೆಯನ್ನು ನಮ್ಮ ಜೀವನದ ಅನುಭವ ಕಲಿಸ್ತಾ ಹೋಗುತ್ತೆ. ನಾವು ಏನೇ ಕಲಿತ್ರೂ ಸಹ ಕಡಿಮೆನೇ ಆಗುತ್ತೆ. ನಮ್ಮ ಜೀವನದ ಕೊನೆವರೆಗೂ ಸಹ ನಾವು ಕಲಿತಾ ಹೋಗ್ತೀವಿ. ಹೀಗೆ ನಮ್ಮ ಜೀವನದಲ್ಲಿ ನಾವು 4 ರೀತಿಯಲ್ಲಿ ಕಲಿತೀವಿ. ಆಚಾರ್ಯರಿಂದ, ಮತ್ತು ನಾವು ಸೆಲ್ಫಾಗಿ ಓದೋದ್ರಿಂದ, ಮತ್ತು ನಮ್ಮ ಸಹಪಾಠಿಗಳ ಜೊತೆ ಉತ್ತಮವಾದ ಚರ್ಚೆಯನ್ನು ಮಾಡೋದ್ರಿಂದ, ಮತ್ತು ಜೀವನ ಅಂತೂ ನಮಗೆ ಪಾಠ ಕಲಿಸ್ತಾ ಇರುತ್ತೆ. ಅಲ್ಲಿ ಎಲ್ಲೂ ಸೋಲದೆ ನಾವು ಪಾಠವನ್ನು ಕಲಿತಾ ಹೋಗಬೇಕು ಅಂತಕ್ಕಂಥದ್ದು ಈ ಸುಭಾಷಿತದ ಅರ್ಥ. ಧನ್ಯವಾದಗಳು.